ಇವತ್ತು ಮುಗಿಯಿತು. ನಾಳೆ ನಾಡಿದ್ದು 2 ದಿನ ಬಹಿರಂಗ ಪ್ರಚಾರ. ವೀಕೆಂಡ್ ಸಂಡೇ ದಿನವೂ ಎರಡೂ ಕ್ಷೇತ್ರದಲ್ಲಿ ಕ್ಯಾಂಪೇನ್ನ ಕಾವು ಜೋರಾಗಿತ್ತು. ಅಂತೂ ಇಂತೂ ಮುನಿಸನ್ನ ಮಡಿಚಿಟ್ಟು ಸಚಿವ ಜಮೀರ್ ದಾವಣಗೆರೆ ಪ್ರಚಾರಕ್ಕೆ ಎಂಟ್ರಿ ಕೊಟ್ಟರು. ಅತ್ತ ಕೇಂದ್ರ ಸಚಿವ ಕುಮಾರಸ್ವಾಮಿ ತಮ್ಮ ಡಬಲ್ ಡೇ ಪ್ರಚಾರದ ಅಸೈನ್ಮೆಂಟ್ನ ಮುಗಿಸಿದ್ರು. ಸಿಎಂ ರಜೆಗೆ ತೆರಳ್ತಾ ಇದ್ದ ಹಾಗೆ ಬಾಗಲಕೋಟೆಗೆ ಲಗ್ಗೆ ಇಟ್ಟಂತಹ ಮಾಜಿ ಸಿಎಂ ಯಡಿಯೂರಪ್ಪ ಅಬ್ಬರಿಸಿದ್ರು. ಅವಳಿ ರಣರಂಗ ರಂಗೇರಿದೆ. ಜೋಡಿ ಕ್ಷೇತ್ರದಲ್ಲಿ ತ್ರಿವಳಿ ಕೂಟ ರಚನೆಯಾಗಿದೆ. ಕಮಲ ದಳ ದೋಸ್ತಿ ವಿರುದ್ಧ ಕಾಂಗ್ರೆಸ್ ಕುಸ್ತಿಗೆ ಸೆಡ್ಡು ಹೊಡೆದು ಚದುರಂಗದ ರೋಚಕಾಟಕ್ಕೆ ಮುನ್ನುಡಿ ಬರೆದಿದೆ. ದಾವಣಗೆರೆ ದಂಗಲ್, ಬಾಗಲಕೋಟೆ ಬ್ಯಾಟಲ್ ಗೆಲ್ಲಲು ಅಖಾಡದಲ್ಲಿ ದಿಗ್ಗಜರ ಅಬ್ಬರ ಕಾಣಿಸ್ತಾ ಇದೆ. ದಕ್ಷಿಣ ಟಿಕೆಟ್ ವಿಚಾರಕ್ಕೆ ಮುನಿದಿದ್ದ ಜಮೀರ್ ಇವತ್ತು ದಿಢೀರ್ ಪ್ರತ್ಯಕ್ಷರಾಗಿ ಎದುರಾಳಿ ಪಡೆಗೆ ಚಮಕ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಏರ್ಪೋರ್ಟ್ ನಿಂದ ಗ್ರ್ಯಾಂಡ್ ಎಂಟ್ರಿ ಕೊಟ್ರು. ಇಕ್ಕಟ್ಟಿನಲ್ಲಿದ್ದ ಜಮೀರ್ ಬಿಕ್ಕಟ್ಟು ಶಮನಕ್ಕೆ ಮತಕಣ ಪ್ರವೇಶ. ಸಿಎಂ ಸೂಚನೆ ಬೆನ್ನಲ್ಲೇ ಅಭ್ಯರ್ಥಿ ಸಮರ್ಥ್ ಪರ ಕ್ಯಾಂಪೇನ್. ಕಳೆದ 10 ದಿನಗಳಿಂದ ಕೇರಳ ಯಾತ್ರೆಯಲ್ಲಿದ್ದ ಸಚಿವ ಜಮೀರ್ ದಾವಣಗೆರೆಗೆ ನಿರೀಕ್ಷಿತ ಎಂಟ್ರಿ ಕೊಟ್ರು. ಸಿಎಂ ಸೂಚನೆ ಬೆನ್ನಲ್ಲೇ ಪ್ರಚಾರಕ್ಕೆ ಬಂದ ಜಮೀರ್ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಪರ ಕ್ಯಾಂಪೇನ್ ಮಾಡಿದ್ರು. ಇದಕ್ಕೂ ಮೊದಲು ಮುನಿಸು ಮರೆತು ಸಚಿವ ಮಲ್ಲಿಕಾರ್ಜುನ ನಿವಾಸಕ್ಕೆ ಭೇಟಿ ನೀಡಿ ಒಗ್ಗಟ್ಟು ಪ್ರದರ್ಶಿಸಿದ್ರು. ಯಾರು ಹೇಳಿದ್ ನಿಮ್ಗೆ ಮುನ್ಸ್ಕೊಂಡಂತ ನೀವು ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿರೋದು? ನಾನು ಯಾವತ್ತೂ ಮುನ್ಸ್ಕೊಂಡಿಲ್ಲ. ಏನೇನು ಕಂಡೀಷನ್ ಹಾಕಿಲ್ಲ. ಏನಾಯ್ತದ್ದು ಈ ಗೊಂದಲ ಎಲ್ಲಿಂದ ಸೃಷ್ಟಿಯಾಗಿದೆ ಅಂದ್ರೆ, ಇಲ್ಲ ಸಿಎಂ ಅವರು ಫೋನ್ ಮಾಡಿ ವೇಣುಗೋಪಾಲ್ ಅವರು 7ನೇ ತಾರೀಕುವರೆಗೂ ಅಲ್ಲೇ ಇರ್ಬೇಕಂತ ಮಾನ್ಯ ಸಿದ್ದರಾಮಯ್ಯ ಅವ್ರು ಕೇಳ್ಕೊಂಡಿದ್ರು. ಇಲ್ಲ ಕಣೋ, ನೀನು ಬರಲೇಬೇಕು 5ನೇ ತಾರೀಕಿಗೆ, ನೀನು ಬರಲೇಬೇಕು, ನಾನು ಎಲ್ಲ ಕಡೆ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ವೇಣುಗೋಪಾಲ್ ಫೋನ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಅವರು, ಇಲ್ಲ ಸರ್ ನಾನು ಹೇಳ್ಬಿಟ್ಟಿದ್ದೀನಿ, ಅವ್ರನ್ನ ಕಳ್ಸ್ಕೊಂಡು, ನಾನು ಆ್ಯಕ್ಚುಲಿ ಬರ್ತಾ ಇದ್ದೆ 5ನೇ ತಾರೀಕು, ವೇಣುಗೋಪಾಲ್ ರಿಕ್ವೆಸ್ಟ್ ಮಾಡಿದ್ದೆ, ನಾನು ಚುನಾವಣೆ ಪ್ರಚಾರಕ್ಕೆ ಹೋಗ್ತೀನಿ, ಗೆಲ್ಸ್ಕೊಂಡೇ ಬರ್ತೀನಿ ಅಂತ ಹೇಳಿದ್ದೀನಿ ನಾನು. ಸರ್ ಇದು 100ಕ್ಕೆ 100 ಆವತ್ತು ಹೇಳಿದ್ದೀನಿ, ನಾಮಿನೇಷನ್ ದಿನ 23ನೇ ತಾರೀಕು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, 100ಕ್ಕೆ 100 ಸಮರ್ಥ ಅವರು ಗೆಲ್ತಾರೆ. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾರೆ. ಇತ್ತ ಬಿಜೆಪಿ ಅಭ್ಯರ್ಥಿ ಪರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ ಭೇಟಿಯಾಡಿದ್ರು. ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸಲು ಪಾದಯಾತ್ರೆ ನಡೆಸಿ ಕಾರ್ಯಕರ್ತರ ಸಭೆಯಲ್ಲಿ ಜವಾಬ್ದಾರಿ ಹಂಚಿದ್ರು. ಈ ಬಾರಿ ಕಾಂಗ್ರೆಸ್ ಭದ್ರಕೋಟೆ ಛಿದ್ರ ಆಗಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇತ್ತ ಕೇಂದ್ರ ಸಚಿವ ಕುಮಾರಸ್ವಾಮಿ ಬಿಜೆಪಿಯಿಂದ ಹಿಂದ ಸಮುದಾಯದ ವ್ಯಕ್ತಿ ಸ್ಪರ್ಧಿಸಿದ್ದು ಬೂಟಾಟಿಕೆ ಬಿಟ್ಟು ಬೆಂಬಲಿಸಲಿ ಅಂತ ಸಿದ್ದರಾಮಯ್ಯಗೆ ಸವಾಲು ಹಾಕಿದ್ರು. ಕುಮಾರಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪ್ರತ್ಯಕ್ಷ ಆಗಿದ್ದು ಅಚ್ಚರಿಗೆ ಕಾರಣ ಆಯಿತು. ಸಿದ್ದರಾಮಯ್ಯನವರು ಹಿಂದ ನಾಯಕರು ಅಂತಾರೆ, ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಲೇಬೇಡಿ ಅಂತೀರಿ. ಒಬ್ಬ ಹಿಂದ ಸಮಾಜಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಇವತ್ತು ಅಭ್ಯರ್ಥಿ ಇಲ್ಲಿ ಯಾಕಪ್ಪ ಸೋಲಿಸಬೇಕು? ಎಲ್ಲ ಸಮುದಾಯಗಳು, ವೀರಶೈವಲಿಂಗ ಸಮಾಜ ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಕಲಿಸ್ತೇವೆ, ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪರನ್ನ ಗೆಲ್ಲಿಸ್ತೇವೆ ಎನ್ನುವ ಸಂಕಲ್ಪವನ್ನ ಈ ಕ್ಷೇತ್ರದ ಮತದಾರರು ಮಾಡಿದ್ದಾರೆ. ಬಾಗಲಕೋಟೆ ಅಖಾಡದಲ್ಲಿ ಬಿಜೆಪಿ ಘಟಾನುಘಟಿಗಳ ಅಬ್ಬರ. ಚರಂತಿ ಮಠ ಪರವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಪ್ರಚಾರ. ವಾರದಿಂದ ಮ್ಯಾರಥಾನ್ ಪ್ರಚಾರ ನಡೆಸಿದ ಸಿಎಂ ಸಿದ್ದರಾಮಯ್ಯ ಇವತ್ತು ಸ್ವಲ್ಪ ವಿಶ್ರಾಂತಿಗೆ ಜಾರಿದ್ದಾರೆ. ಸಿಎಂ ನಿರ್ಗಮನ ಆಗ್ತಾ ಇದ್ದಂತೆ ಬಾಗಲಕೋಟೆಗೆ ಯಡಿಯೂರಪ್ಪ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲದೆ ದಾವಣಗೆರೆ ಪ್ರಚಾರ ಮುಗಿಸಿ ಕುಮಾರಸ್ವಾಮಿ ಸಹ ತೆನೆ ಸೇನೆ ಜೊತೆ ಆಗಮಿಸಿ ಚರಂತಿ ಮಠ ಪರ ಮತ ಭೇಟಿಯಾಡಿದ್ರು. ವಿಪಕ್ಷ ನಾಯಕ ಅಶೋಕ್ ಸಂಸದ ಕಾರಜೋಳ ಕ್ಷೇತ್ರದಲ್ಲೇ ಠಿಕಾಣಿ ಹೂಡಿದ್ರು. ಈ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಮಾಡಿ ರಾಜ್ಯದ ಖಜಾನೆಯನ್ನು ಲೂಟಿ ಮಾಡಿ ಹಗಲು ದರೋಡೆ ಮಾಡಿರುವಂತಹ ಸಿದ್ದರಾಮಯ್ಯನವರಿಗೆ ಪಾಠ ಕಲಿಸುವಂತ ಒಂದು ತೀರ್ಮಾನವನ್ನು ಬಾಗಲಕೋಟೆ, ದಾವಣಗೆರೆ ಜನ ತೀರ್ಮಾನ ಮಾಡಿದ್ದಾರೆ. ಇದರ ಪರಿಣಾಮ 100ಕ್ಕೆ 100 ಎರಡೂ ಕ್ಷೇತ್ರದಲ್ಲಿ ನಾವು ಚುನಾವಣೆಯಲ್ಲಿ ಗೆಲ್ಲೋರಿದ್ದೇವೆ.
ಇತ್ತ ಕ್ಷೇತ್ರದಲ್ಲಿ ಬೀಡು ಬಿಟ್ಟ ಸಿಎಂ ಪುತ್ರ ಯತೀಂದ್ರ ತಂದೆಯ ಆಪ್ತ ಸ್ನೇಹಿತ ಮೇಟಿ ಪುತ್ರನ ಗೆಲುವಿಗಾಗಿ ಓಡಾಟ ನಡೆಸಿದ್ದಾರೆ. ತಂದೆಯ ಹೆಗಲಿಗೆ ಹೆಗಲಾಗಿ ಮತ ಕಣದಲ್ಲಿ ಸೈಲೆಂಟ್ ಗೇಮ್ ಚೇಂಜರ್ ಆಗಿ ಕಾಣಿಸುತ್ತಿದ್ದಾರೆ. ಒಟ್ಟಾರೆ ನಾಳೆ ನಾಡಿದ್ದು ಬಹಿರಂಗ ಪ್ರಚಾರಕ್ಕೆ ಅವಕಾಶ ಇದೆ. ಗುರುವಾರ ಮತದಾರ ಯಾರಿಗೆ ತನ್ನ ತೀರ್ಪು ನೀಡ್ತಾನೆ ಅನ್ನೋದು ಕುತೂಹಲ. ದಾವಣಗೆರೆಯಿಂದ ಮಹದೇವ ಜೊತೆ ಕೃಷ್ಣ ಹಾದಿಮನಿ, ನ್ಯೂಸ್ ಫಸ್ಟ್ ಬಾಗಲಕೋಟೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.